असतो मा सद्गमय तमसो मा ज्योतिर्गमय मृत्योर्मामृतं गमय। ओम शांति शांति। ಧನ್ಯವಾದಗಳು. ಕಾರೇಶು ದಾಸಿ ಕರ್ಣೇಶು ಮಂತ್ರಿ ಭೋಜೇಶು ಮಾತಾ ಶಯನೇಶು ರಂಭ ಕ್ಷಮೇಶು ಧರಿತ್ರಿ ಸತ್ಕರ್ಮಯುಕ್ತ ಕುಲಧರ್ಮ ಪತ್ನಿ ಭರತ ಕುಲದ ಸ್ತ್ರೀಯೇ ನೀನಾಗಿದೆಯೋ ಎಂದು ಹೇಳುತ್ತಾ ಅತಿಥಿಗಳಿಗೆ ಈಗ ಸನ್ಮಾನ ಕಾರ್ಯಕ್ರಮ. ಮೊದಲನೇದಾಗಿ ಶ್ರೀಮತಿ ವಿಜಯಲಕ್ಷ್ಮಿ ವಿರಕ್ತ ಮಠ ಇವರಿಗೆ ಶ್ರೀಮತಿ ಅನಿತಾ ವಿಜಯಕುಮಾರ್ ಸೌಕಾರ್ ಹಾಗೂ ರಾಜೇಶ್ವರಿ ಪಾಟೀಲ್ ಇವರು ಸನ್ಮಾನ. ಗುರು ಬಸವಲಿಂಗಾಯ ನಮಃ. ಲಿಂಗಾಯ ನಮಃ. ಶ್ರೀ ಗುರು ಪಾರ್ವತಿ ನಾಮೆ ಗಿರ್ಜಾ ಮಂಟಿಕರೆ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಏನು ತಿಳ್ಕೊಬೇಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮತ್ತು ಬಸವ ಸಮಿತಿಯಲ್ಲಿ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವಂತಹ ವಿಜಯಲಕ್ಷ್ಮಿ ಮೇಡಮ್ ಅವರು, ಅನ್ನಪೂರ್ಣ ಅವರಿಗೆ, ರಾಧಾ ಅವರಿಗೆ ಹಾಗೂ ನಮ್ಮ ಹಟ್ಟಿಯ ಹೆಸರಾಂತ RTV ರಿಪೋರ್ಟರ್ ಆದಂಥ ಶ್ರೀನಿವಾಸ್ ಮಧುಶ್ರೀ ಅವರಿಗೆ ಹಾಗೂ ಇಲ್ಲಿ ನೆರೆದಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೆ ಮತ್ತು ಮಕ್ಕಳಿಗೆ ಶರಣು ಶರಣಾರ್ಥಿಗಳು. ನರ ಜನ್ಮವ ತೊಳೆದು ಹರ ಜನ್ಮವ ಮಾಡಿದ ಗುರುವೆ, ಭವ ಬಂಧನವ ಬಿಡಿಸಿ ಪರಮಸುಖವ ತೋರಿದ ಗುರುವೆ, ಭವಿ ಎಂಬುದ ತೊಳೆದು ಭಕ್ತರಿಯಂತೆನಿಸಿದ ಗುರುವೆ, ಚನ್ನಮಲ್ಲಿಕಾರ್ಜುನನ ತಂದೆಯ ಕೈವಶಕ್ಕೆ ಕೊಟ್ಟ ಗುರುವೆ, ನಿಮಗೆ ಶರಣು ಶರಣಾರ್ಥಿಗಳು. ನನ್ನ ಆರಾಧ್ಯ ಗುರುವಾದಂತಹ ಮಹಾತಾಪಗಳನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು, ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಡಿ, ಮೋಹಕ್ಕೆ ಮಗುವಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದೇ ಅವತರದಲ್ಲಿ ಕಾಯಿತು ಮಾಯೆ, ಈ ಮಾಯೆಯ ಕಳವಳೆ ಎನ್ನಡವಲ್ಲ, ನೀವೇ ಬಂದಿರಿ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣನವರ ವಚನದಲ್ಲಿ ಪರಿಪರಿಯಾಗಿ ಹೆಣ್ಣಿನ ರೂಪಗಳನ್ನು, ಆಕೆಯ ಅವಸ್ಥೆಗಳನ್ನು ಹೇಳ್ತಾ ಹೋಗ್ತಾರೆ. ಮೇಡಮ್ ಅವರು ಹೇಳಿದಂಗೆ ಎಲ್ಲಿ ನಾರಿಯಲ್ಲಿ ಪೂಜಿಸಲ್ಪಡುತ್ತಾರೋ ಅಲ್ಲಿಯೇ ದೇವತೆಗಳು ವಾಸ ಮಾಡ್ತಾರೆ ಅಂತ ಹೇಳಿದರು. ಹೆಣ್ಣನ್ನ ಒಬ್ಬ ದೇವತೆಯಾಗಿ, ಅಸ್ತ್ರ ಶಸ್ತ್ರಗಳನ್ನು ಹಿಡಿದಂತಹ ಕಾಳಿಯಾಗಿ, ಕ್ಷಮೆಯ ಧರಿತ್ರಿ ಅನ್ನುವಂತಹ ಸಹನಾ ಮೂರ್ತಿಯಾಗಿ ಎರಡು ಥರನೂ ಬಿಂಬಿಸಿದ್ದಾರೆ. ನಮ್ಮ ಇತಿಹಾಸದುದ್ದಕ್ಕೂ ನೋಡ್ತಾ ಬಂದಾಗೆಲ್ಲ ಮಹಾಭಾರತ, ರಾಮಾಯಣ, ದ್ರೌಪದಿ, ಸೀತೆ ಇವರೆಲ್ಲ ಪಾತ್ರಗಳನ್ನು ನೋಡ್ತಾ 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 ಬಂದಾಗೆಲ್ಲ ನಮ್ಮ ಭಾರತದ ಇತಿಹಾಸದಲ್ಲಿ ಹೆಣ್ಣಿನ ಪಾತ್ರ ಎಷ್ಟು ಮುಖ್ಯ, ಎಷ್ಟು ಮಹತ್ವದ್ದು, ನಮಗೆಷ್ಟು ದಾರಿ ದೀಪ ಆಗಿದ್ದು ಅಂತ ನಾವೆಲ್ಲ ಓದ್ತೀವಿ, ಕೇಳ್ತೀವಿ, ನೋಡ್ತೀವಿ. ಆದರೆ ಇವತ್ತಿನ ಸಂದರ್ಭದಲ್ಲಿ ಮಹಿಳೆ ಅಂದರೆ ಸೆಲ್ಫ್ ಐಡೆಂಟಿಟಿಯನ್ನು ನಾವು ಗುರುಸ್ಕೊಳ್ಳೋದು ಹೆಂಗೆ? ಯಾರು ನಾ ಇವತ್ತು ಆಚರಣೆ ಮಾಡಕತ್ತೀವಿ ಜಸ್ಟ್ ಫಾರ್ ಫನ್ ಅಲ್ಲ. ಒಂದು ಬಂದಿನಿ ಅಂದಮೇಲೆ ಏನೋ ಒಂದು ಕಾರಣ ಇರಬೇಕಲ್ಲ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಸ್ಟಾರ್ಟ್ ಮಾಡಬೇಕಂದ್ರೆ ಏನಾದರೂ ಒಂದು ಕಾರಣ ಇರಬೇಕಲ್ಲ, ಏನಾದರೂ ಒಂದು ಇತಿಹಾಸ ಇರಬೇಕಲ್ಲ. ಅದಕ್ಕೆ ನಾವು ಇವತ್ತೆಲ್ಲ ಸೇರಿ ಇವತ್ತು ಆಚರಣೆ ಮಾಡೋದಾಗಿದೆ.
19ನೇ ಶತಮಾನದಲ್ಲಿ ಹೆಣ್ಣನ್ನ ಕೀಳಾಗಿ ಕಾಣುವಂತಹ ಪರಿಸ್ಥಿತಿ. ಹೆಣ್ಣಿಗೆ ವೋಟಿಂಗ್ ಪವರ್ ಇರಲಿಲ್ಲ. ಆಮೇಲೆ ಹೆಣ್ಣು ದುಡಿದ್ರೆ ಸಮಾನ ವೇತನ ಇರಲಿಲ್ಲ. ಪುರುಷನಿಗೆ 500 ರೂಪಾಯಿ ಕೊಟ್ಟರೆ ಹೆಣ್ಮಕ್ಳಿಗೆ ಈಗಾದ್ರೂ 250 ರೂಪಾಯಿ 300 ರೂಪಾಯಿ ಕೊಡ್ತಾರೆ. ಹೌದಾ? ಈಗಾದ್ರೂ ಸದ್ಯಕ್ಕೆ ಈ 19ನೇ ಶತಮಾನದೊಳಗೆ ಶುರುವಾಗಿರುವಂತಹ ಹೋರಾಟ ಇವತ್ತಿಗೂ ಅಂತ್ಯ ಕಂಡಿಲ್ಲ. ಅವತ್ತು ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಿದ್ದು, ಇವತ್ತು ಮಾಡ್ತಾ ಇದ್ದೀವಿ, ಮುಂದೆನೂ ಮಾಡ್ತಾ ಇದ್ದೀವಿ. ಯಾಕೆ ಹೀಗೆ? ಹಾಗಿದ್ರೆ ನನ್ನ ಸೆಲ್ಫ್ ಐಡೆಂಟಿಫಿಕೇಶನ್ ಅಥವಾ ನನ್ನ ಅಸ್ತಿತ್ವವನ್ನು ನಾನು ಯಾವಾಗ ಕಂಡುಕೊಳ್ಳೋದು? ಯಾವಾಗ ಅದಕ್ಕೆ ಪರಿಪೂರ್ಣತೆ ಅನ್ನೋದು ಸಿಗೋದು? ಯಾರು ನಾನು? ಹಾಗಿದ್ರೆ ನಾನು ಒಳ್ಳೆ ಅತ್ತೆನಾ? ನಾನು ಒಳ್ಳೆ ತಾಯಿನ? ಒಳ್ಳೆ ಸೊಸೆನ? ಮಗಳ? ಅಥವಾ ಒಳ್ಳೆ ಗೆಳತಿನ? ಯಾರು ನಾನು? ನನ್ನನ್ನು ಪ್ರಶ್ನೆನ ಮಾಡ್ಕೋಬೇಕು. ಹೌದೇ? ನಾನು ಎಲ್ಲ ಪಾತ್ರಗಳನ್ನು ನಿಭಾಯಿಸ್ತೀನಿ, ಆದರೆ ಯಾವುದರಲ್ಲಿ ಉತ್ತಮಳಾಗಿದ್ದೀನಿ? ನಾನು ಒಳ್ಳೆ ಅತ್ತೆನ? ನಾನು ಒಳ್ಳೆ ಸೊಸೆನ? ಅಥವಾ ಎಲ್ಲರಿಗೂ ಉಣಬಡಿಸುವಂತಹ ಒಳ್ಳೆಯ ತಾಯಿನ? ಸಮಾಜಕ್ಕೆ ಮಾದರಿಯಾಗಿ ನಾನು ಬದುಕೋದು ಹೆಂಗ? ನನ್ನ ಸಾರ್ಥಕತೆ ಅಡಗಿರೋದು ಎಲ್ಲಿ? ಯಾವಾಗ ಕಂಡು ಹಿಡ್ಕೋಬೇಕು ನಾವು? ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ಥೀಮ್ ಕೊಟ್ಟ. ಏನ್ ಥೀಮ್? ಮ್ಯಾಮ್ ಆಲ್ರೆಡಿ ಹೇಳಿದ್ರು ನಮ್ಗೆ. ಅವಳಿಗೆ ಗಿವ್ ಫಾರ್ ಗೇನ್ ಅಂತ. ಗಿವ್ ಫಾರ್ ಗೇನ್ ಅಂದ್ರೆ ಎಷ್ಟು ಕೊಡ್ತೀರೋ ಅಷ್ಟು ಬೆಳಿತೈತಂತ. ಹಾಗಂದ್ರೆ ಏನು ಕೊಡಬೇಕು, ಏನು ಬೆಳಿಬೇಕು? ಮಹಿಳೆಗೆ ನೀವು ಏನು ಕೊಡ್ತೀರೋ ಅದಕ್ಕೆ ಡಬಲ್ ಮಾಡಿ ನಾವು ವಾಪಸ್ ಕೊಡ್ತಾರೆ. ಏನು ಕೊಡ್ತೀರಿ? ಬರೀ 10% ಪ್ರೀತಿ ಕೊಟ್ಟರೆ 100% ಪ್ರೀತಿ ವಾಪಸ್ ಕೊಡ್ತಾರೆ ಸಮಾಜದಲ್ಲಿ. 10% ಬೆಂಬಲ ಕೊಟ್ಟರೆ 100% ವಾಪಸ್ ಕೊಡ್ತಾರೆ. ನೀವು 10% ಆಗಿ ಅಪರ್ಚುನಿಟಿ ಕೊಟ್ಟು ನೋಡ್ರಿ, ಇಡೀ ದೇಶವನ್ನೇ ಬೆಳಗ್ತಾರೆ. ಹಾಗಿದ್ರೆ ಗಿವ್ ಫಾರ್ ಗೇನ್ ಅನ್ನುವಂಥ ಥೀಮ್ ಯಾಕಿತ್ತು? ನೀವು ಮಹಿಳೆಯನ್ನ ಸಶಕ್ತವಾಗಿ ಮಾಡಬೇಕು ಅಂದ್ರೆ ಅವಳಿಗೆ ಒಂದಿಷ್ಟು ಶಿಕ್ಷಣ ಕೊಡು, ಅವಳಿಗೆ ಒಂದಿಷ್ಟು ಅವಕಾಶಗಳನ್ನ ಕೊಡು, ಅವಳಿಗೆ ಪುರುಷನ ಸಮಾನವಾದಂತಹ ಗೌರವವನ್ನ ಕೊಡು. ಆಕೆ ಒಳಗೆ ಏನೇ ಟ್ಯಾಲೆಂಟ್ ಐತೋ ಅದನ್ನ ಹುರಿದುಂಬಿಸಿ ಆಕೆಗೆ ಒಂದಿಷ್ಟು ಬೆಂಬಲ ಕೊಡು. ನೀವು 100% ಬೇಡ, ನಮಗ 10% ಕೊಡು. 10% ಶಿಕ್ಷಣ ಕೊಡ್ಬೇಕಂದ್ರೂ ತಾರತಮ್ಯ. ನಮ್ಮ ಫ್ರೆಂಡ್ ಫ್ಯಾಮಿಲಿಯೊಳಗೆ ಒಬ್ಬರಿದ್ರು, ಅವ್ರಿಗೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಇಬ್ಬರಿಗೂ ಮೆಡಿಕಲ್ ಸೀಟ್ ಕ್ವಾಲಿಫೈ ಆಗ್ಯಾರ. ಆದ್ರೆ ಬರೀ ಗಂಡು ಮಗಗೆ ಅಷ್ಟ ಮೆಡಿಕಲ್ ಕಳ್ಸಿದ್ರೆ ಹೆಣ್ಣು ಮಗನ್ ಕಳಿಸ್ತೇವೆ. ಯಾಕ್ರಿ ಹಿಂಗಂತ ಕೇಳಿದ್ರೆ ಏನಂದ್ರು? ಆಕಿ ಕೊಟ್ಟು ಮನೆಗೆ ಹೋಗ್ತಾಳ, ಆಕಿ ಯಾಕೆ ನಾ ಲಕ್ಷಾಂತರ ರೂಪಾಯಿ ರೊಕ್ಕ ಸುರಿದು ನಾನೇ ಆಕಿ ಮೆಡಿಕಲ್ ಓದಿಸ್ಬೇಕು? ಆಕಿನ ಪಗಾರ ನಮಗ್ ಕೊಡ್ತಾಳ, ಗಂಡು ಮನೆಗೆ ಕೊಡ್ತಾಳ, ಆಕಿನ ಯಾಕೆ ನಾವು ಓದಿಸ್ಬೇಕ್ರಿ? ಗಂಡು ಮಗ ನಮ್ಗೆ ಸಾಕ್ತಾನ, ಅದಕ್ಕೆ ನಾವು ಓದಿಸ್. ನೋಡಿ, ಶಿಕ್ಷಣದಲ್ಲಿ ಗೌರವ. ನೀವು ಎಷ್ಟೇ ಊರು ತುಂಬಾ ಹೆಸರು ಮಾಡಿ ಬಂದ್ರು ಮನ್ಯಾಗ ಗೌರವ ಪಡೆಯೋದು ಬಹಳ ಕಷ್ಟ. ಈಗ ಅದನ್ನು ಹೆಣ್ಣಿಗೆ ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತೀವಿ. ದೀಪದ ಬುಡುಕ ಕತ್ಲ ಅಂತ ಕೇಳಿರಿ? ದೀಪ ಜಗತ್ತಿಗೆಲ್ಲ ಬೆಳಕು ಕೊಡ್ತದ, ಅದ್ರ ತೆಳಗ ಕತ್ತಿರ್ತದ. ಹೌದಾ? ಹಂಗೆ ನೀವು ಎಲ್ಲ ಊರ್ ಮಂದಿಗೆಲ್ಲ ಒಳ್ಳೇದಾಗಿರ್ರಿ, ಮನೆಯವ್ರ ಮನಸ್ಸು ಮೆಚ್ಚೋದು ಬಹಳ ಕಷ್ಟ. ಅವ್ರ ನೀ ಎಷ್ಟನ ಸಾಧನೆ ಮಾಡಬ, ನೀ ರಾಕೆಟ್ ಹರ್ಸ್ಬ, ಏನಾರ ಮಾಡ, ಮನೆ ಬರ್ಬೋದಿದೆ ಅಡಿಗೆ ಮನೆಗೆ ಹೋಗಿ ಮತ್ತೆ ಊಟಕ್ಕೆ ಹಾಕು, ನೀನೆಲ್ಲ ಕೆಲಸ ಮುಗಿಸು, ಆಮೇಲೆ ಸಾಧನೆ. ಯಾವಾಗ ನನ್ಗೆ ಐಡೆಂಟಿಫಿಕೇಶನ್ ಸಿಗುತ್ತೆ? ಯಾವಾಗ ನನ್ನ ಅಸ್ತಿತ್ವಕ್ಕೆ ಕೊನೆ ಅನ್ನೋದು ಬರೋದು? ಎಷ್ಟು ದಿನ ಅಂತ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು. ಇದಕ್ಕೆಲ್ಲಕ್ಕೂ ಒಂದು ಆದಿ ಅಂತ್ಯ ಅನ್ನೋದು ಬೇಕಲ್ಲ. ಒಂದು ಗಂಗಾವತಿ ಒಳಗೆ ಒಂದು ಜ್ವಲಂತ ಪ್ರಕರಣ ನಡೆಯಿತು. ಏನ್ ಪ್ರಕರಣ? 4 ವರ್ಷದ ಒಂದು ಪ್ರೇರಣಾ ಅನ್ನುವ ಮಗು ಗುಡಿಸಿನಲ್ಲಿ ಆಟ ಆಡ್ತಿದ್ವಿ. ಯಾಕಂದ್ರೆ ಅವತ್ತು ಅಂಗನವಾಡಿ ಸೂಟಿ ಇತ್ತು. ತಂದೆ ತಾಯಿ ಇಬ್ರು ಕೂಲಿ ಮಾಡ್ತಾರೆ, ಬಿಲ್ಡಿಂಗ್ ಕಟ್ಟಾಕಂತ ಇಬ್ರು ಹೋಗ್ಯಾರ. ಹುಡುಗಿ ಗುಡಿಸಿನಾಗ ಆಟ ಆಡಕತ್ತಾಳ. ಆಟ ಆಡುವಂತ ಹುಡುಗಿ ತನ್ನ ಆಟದಲ್ಲಿ ಮಗ್ನ ಆಗಿದೆ. ಆ ಹುಡುಗಿ ಮಾವ ಅಂದ್ರೆ ಆ ತಾಯಿಯ ತಮ್ಮ ರಾತ್ರಿ ಎಲ್ಲ ಲೈಂಗಿಕವಾದಂತಹ ವಿಡಿಯೋಗಳನ್ನ ನೋಡಿ ಕಾಮದಲ್ಲಿ ಹೆಂಗಂದ್ರೆ ಮತ್ತೆ ಏರ್ಬಿಟ್ಟಿತ್ತು. ಬಂದ ಗುಡಿಸ್ಲಿಕ್ಕೆ ಯಾರು ಇರ್ಲಿಲ್ಲ. ಆ ಮಗು ಕಾಣಿಸ್, ಆ 4 ವರ್ಷದ ಮಗುವಿನಲ್ಲಿ ಏನ್ ಹೆಣ್ಣತನ ಕಂಡಿದ್ದವನಿಗೆ. ಅವನು ಅವನ 4 ಜನ ಫ್ರೆಂಡ್ಸ್ ಕೂಡಿ ಒಂದು ತಾಸಿನೊಳಗೆ ಆ ಹುಡುಗಿಯ ಅತ್ಯಾಚಾರವನ್ನ ಮಾಡಿ ಆ ರಕ್ತದ ಮಡುವಿನಲ್ಲಿ ಆ ಮಗುವನ್ನ ಬಿಟ್ಟು ಓಡಿ ಹೋಗ್ತಾರೆ. ತಂದೆ ತಾಯಿಗಳು ಊಟಕ್ಕಂತ
ಬಂದು ನೋಡ್ತಾರ, ಇರಂಗಿಲ್ಲ, ಯಾರು ಇರಂಗಿಲ್ಲ. ಆ ಹುಡುಗಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತದೆ. ಸೀದಾ ತಗೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಆಸ್ಪತ್ರೆಗೆ ಸೇರಿಸಿ ಏನಾಗಿದೆ ಅನ್ನೋದ ಗೊತ್ತಿಲ್ಲ ತಂದೆ ತಾಯಿ ಪಾಪ. ಹೆಂಗ ಒಂದು 4 ವರ್ಷದ ಮಗುನ ಅತ್ಯಾಚಾರ ಮಾಡ್ತಾರಂದ್ರೆ ನಮಗ್ ಕಲ್ಪನೆನೂ ಮಾಡ್ಕೊಳಕ್ ಸಾಧ್ಯ. ಅಂಥ ಕ್ರೂರ ಮನಸ್ಥಿತಿಯ ಈ ಸಮಾಜ ಆ ಮಗುವಿಗೆ ಸೂಕ್ತ ಚಿಕಿತ್ಸೆ ಕೊಡ್ಲಾರ್ದ 1 ವಾರದೊಳಗ ಆ ಮಗು ತೀರ್ಬೇಕು. ಫೀಸ್ ಇದು ಹಾಸ್ಪಿಟಲ್ ಫೀಸ್ ಕಟ್ಟಕ್ಕೆ ರೊಕ್ಕ ಇರಲಿಲ್ಲ. ಆಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ಇವ್ರ ಅಂತ ಗೊತ್ತಾಯ್ತು. ಅವ್ರು ಹೆಂಗ್ ಬಂದು ಕೂತಿದ್ರಂದ್ರ ಅವ್ರ ಮನ್ಯಾಗ ನಾವೇನು ಆಗೇ ಇಲ್ಲ, ನಾವೇನು ಮಾಡೇ ಇಲ್ಲ ಅನ್ನೋರು ಮತ್ತೆ ಜೋಡ್ ಬಂದು ಕೂತಿದ್ರಂತ. ಅವ್ರು ಪೊಲೀಸರೆಲ್ಲ ಹುಡುಗಿ ಇವ್ರ ಅಂತ ಗೊತ್ತಾದ್ಮೇಲೆ ಜೈಲಿಗೆ ಹಾಕಿದ್ರು. ಆಮೇಲೆ ಅವರಿಗೆಲ್ಲ ಕೋರ್ಟಿಗೆ ಅಡ್ಡಾಡುವಷ್ಟು ದುಡ್ಡಿಲ್ಲ, ದುಡಿಯುವಂತ ಜನ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವರು ಜೈಲಿಂದ ಬಿಡುಗಡೆಯಾಗಿ ಸ್ವಚ್ಛಂದವಾಗಿ ಅಡ್ಡಾಡ್ತಿದ್ದಾರೆ. ಈಗ ಅವರು ಆ ಕ್ರೂರಿಗಳು ಸ್ವಚ್ಛಂದವಾಗಿ ಅಡ್ಡಾಡ್ತಿದ್ದಾರೆ. ತಂದೆ ತಾಯಿಗೆ ಏನ್ ಸಿಕ್ತು? ಸ್ವಲ್ಪ ದಿನ ಆಳ್ತಾರ, ಹೊಟ್ಟಿ ತುಂಬಬೇಕಲ್ಲ, ಮತ್ತೆ ಯಥಾ ಪ್ರಕಾರ ಆ ಕ್ರೂರಿಗಳು ಅಡ್ಡಾಡ್ತಾನೆ ಇದ್ದಾರ. ಆ ತಂದೆ ತಾಯಿಗಳು ಮತ್ತೆ ತಮ್ಮ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಒಂದು ಮಾತ್ರ ಇಲ್ಲ, ಏನು? ಆ ಪ್ರೇರಣಾಳ ಗೆಜ್ಜೆನಾದ ಒಂದು ಉಳಿದಿದ್ದೆಲ್ಲ ಇತ್ತು. ಜಗತ್ತು ಹಂಗೆ ನಡೀತಾನೆ ಇರ್ತದೆ. ಇಂಥ ಎಷ್ಟೋ ಪ್ರಕರಣಗಳನ್ನ ದಿನಂಪ್ರತಿ ನಾವು ನೋಡ್ತೀವಿ. ಪ್ರತಿ 20 ನಿಮಿಷಗಳಿಗೆ ಒಂದು ಹೆಣ್ಣಿನ ಅತ್ಯಾಚಾರ ನಮ್ಮ ದೇಶದಲ್ಲಿ ನಡೀತದೆ. ಒಂದು ವರ್ಷಕ್ಕೆ 82ರಿಂದ 87 ಅತ್ಯಾಚಾರಗಳು ನಮ್ಮ ಭಾರತದಲ್ಲಿ ನಡೀತಿದೆ. ಯಾಕ ಕಾರಣ ಹುಡುಕ್ಬೇಕಲ್ಲ. ಎಲ್ಲಿ ತಪ್ಪೇತ್ ಹಂಗಿದ್ರೆ? ನಮ್ಮ ಭಾರತದ ಸಂಸ್ಕೃತಿ, ಇಷ್ಟೊಂದು ಅಗಾಧವಾದ ಸಂಸ್ಕೃತಿ ಇರುವಂತ ನಮ್ಮ ಭಾರತದಲ್ಲಿ ಯಾಕೆ ಇಂಥ ಕೀಳಾದ ಪ್ರಕರಣಗಳು ನಮ್ಮ ಮೇಲಿಂದ ಮೇಲೆ ಸಿಗ್ತವ? ಯಾಕ? ಎಲ್ಲೋ ನಾವು ತಪ್ಪಿದೆ. ಎಲ್ಲಿ ತಪ್ಪಿವಿ? ಲೈಂಗಿಕ ಶಿಕ್ಷಣವನ್ನ ಮಕ್ಕಳಿಗೆ ಕೊಡುವಲ್ಲಿ ತಪ್ಪಿವಿ. ಮುಕ್ತವಾಗಿ ಇದರ ಬಗ್ಗೆ ಮಾತಾಡುವಲ್ಲಿ ತಪ್ಪಿವಿ. ಯಾವಾಗ ಮಕ್ಕಳು ವಯಸ್ಸಿಗೆ ಬರ್ತಾರ, ಪ್ಯೂಬರ್ಟಿಗೆ ಬರ್ತಾರ, ಯಾವಾಗ ಮಕ್ಕಳು ಮೈ ಏರಿತಾರ, ಆವಾಗ ಅಕ್ಕಿನಲ್ಲಿ ಆಗುವಂತಹ ಹಾರ್ಮೋನ್ಗಳ ಬದಲಾವಣೆಗಳನ್ನ ಕುರಿತಾಗಿ ಸ್ಕೂಲ್ಗಳಲ್ಲಿ ಹೇಳ್ತಾರ, ತಂದೆ ತಾಯಿ ಹೇಳ್ತಾರ, ಸಮಾಜದಲ್ಲಿ ಹೆಂಗೆ ನಡ್ಕೋಬೇಕಂತ ಹೇಳಿ ಕೊಡ್ತಾರ. ಹೊರತು ಆ ಆಪೇಕ್ಷೆಗಳನ್ನ, ತನ್ನಲ್ಲಿ ಬೆಳೆಯುತ್ತಿರುವ ದೈಹಿಕ ಆಪೇಕ್ಷೆಗಳನ್ನ ಹೆಂಗ್ ಕಂಟ್ರೋಲ್ ಮಾಡ್ಕೋಬೇಕನ್ನೋದು ನಾವು ಯಾವತ್ತರ ಹೇಳಿವೆ. ಹೊಸದಾಗಿ ಮದುವೆಯಾಗಿ ಕಳಿಸುವಂತಹ ವಧು ವರರಿಗೆ ನಾವು ಯಾವತ್ತಾದ್ರೂ ಆ ಹುಡುಗಿ ಸೂಕ್ಷ್ಮ ಇರ್ತಾಳ, ಆಕಿನ ಜೊತೆ ನೀನು ಮೃದುವಾಗಿ ವರ್ತಿಸು ಮಗನೇ ಅಂತ ಯಾವಾಗಾರ ಒಬ್ಬ ತಾಯಿ ಮಗನಿಗೆ ಹೇಳಿ ಕಳಿಸ್ವಿ. ಈಗ ಸಮಾಜದಲ್ಲಿ ಆಗುವಂತಹ ಅತ್ಯಾಚಾರಗಳನ್ನ ನಮಗೆ ಕಣ್ಣಿಗೆ ಕಾಣ್ತಾವ, ಪೇಪರ್ನಾಗ ಬರ್ತಾವ, ನ್ಯೂಸ್ನಾಗ ಬರ್ತಾವ. ಆದ್ರ ಮನೆಯಲ್ಲೇ 4 ಗೋಡೆಗಳ ಮಧ್ಯದಲ್ಲೇ ಎಷ್ಟೋ ಪ್ರಕರಣಗಳು ಇವೆ, ಬೆಳಕಿಗೆ ಬರುವುದಿಲ್ಲ. ಯಾಕ? ತಂದೆ ಮಗಳನ್ನೇ ಕಿರುಕುಳ ಕೊಡ್ತಿರ್ತಾನ. ಮನೆಯಲ್ಲಿ ದೂರದ ಸಂಬಂಧಿಕರು ಮುದ್ದಾದ ಮಕ್ಕಳಿಗೆ ಕಿರುಕುಳ ಕೊಡ್ತಿರ್ತಾರೆ. ಮರ್ಯಾದೆಗೆ ಅಂಜಿ ಎಷ್ಟೋ ಜನ ಆ ವಿಷಯಗಳನ್ನ ಹೊರಗೆ ಹಾಕುವುದಿಲ್ಲ. ಹಾಗಿದ್ರೆ ಹೆಣ್ಣಿನ ಅಸ್ತಿತ್ವ ನಾವು ಹುಡುಕೋದು ಎಲ್ಲಿ ತಪ್ಪಾಕತ್ತೀವಿ ನಾವು? ಹಾಗಿದ್ರೆ ನಾವು ಏನ್ ಮಾಡ್ಬೇಕು? ಇವತ್ತು ಕೂಡಿ ನಾವೆಲ್ಲ ಬರೀ ಬಂದು ಡ್ಯಾನ್ಸ್ ನೋಡಿ 4 ಚಪ್ಪಾಳಿ ಹಾಕಿ ಎದ್ದು ಹೋದ್ರೆ ಮುಗಿತ ನಮ್ಮ ಕರ್ತವ್ಯ? ಅವತ್ತು ಹೋರಾಡ್ಯಾರ, ನಮ್ಮ ಅಸ್ತಿತ್ವಗೋಸ್ಕರ ಹೋರಾಡಿ ಜೀವ ಕೊಟ್ಟಾರ 19ನೇ ಶತಮಾನ. ಅದರ ಸಂಭ್ರಮಾಚರಣೆ ಇವತ್ತು. ಹಾಗಿದ್ರೆ ನಮ್ಮ ಕರ್ತವ್ಯ ಏನು? ಒಬ್ಬ ಒಳ್ಳೆಯ ನಾಗರಿಕನನ್ನ ತಯಾರು ಮಾಡುವಂತಹ ಕರ್ತವ್ಯ. ನಮ್ಮ ಮನೆಯಲ್ಲಿರುವ ಮಕ್ಕಳನ್ನ ಎಷ್ಟು ಉತ್ತಮ ಶಿಕ್ಷಣ ಕೊಟ್ಟು ಬೆಳೆಸ್ಬೇಕಂದ್ರೆ ಮಕ್ಕಳಲ್ಲಿ ಉತ್ತಮ ಮೌಲ್ಯಗಳನ್ನ ಜರೂರಾಗಿ ಏನ್ ಮಾಡ್ಬೇಕು? ನಾವು 3 ಪೀಳಿಗೆಯಲ್ಲಿದ್ದೀವಿ. ಇಲ್ಲೊಂದು ಪೀಳಿಗೆ ಇದೆ, ಇವ್ರ ಮಕ್ಕಳು ಸುತ್ತಾರಿಲ್ಲದ, ಇವ್ರ ಮಕ್ಕಳಿದ್ದಾರೆ. 3 ಪೀಳಿಗೆ ನಾವಿಲ್ಲೆಲ್ಲ ಸೇರಿವಿ ಅಂದಮೇಲೆ ನಮ್ಮ 3 ಪೀಳಿಗೆಯವರ ಕರ್ತವ್ಯ ಏನಾಗ್ತದೆ? ಬರುವಂತಹ ಮುಂದಿನ ಪೀಳಿಗೆಗೆ ಸರಿಯಾದ ಶಿಕ್ಷಣವನ್ನು ಕೊಡು. ಏನೇ ಆದ್ರೂ ಮುಕ್ತವಾಗಿ ಮಾತಾಡೋದನ್ನ ಕಲಿಸೋಣ, ಅವರಿಗೆ ಉತ್ತಮ ಲೈಂಗಿಕ ಶಿಕ್ಷಣವನ್ನ ಕೊಡೋಣ. ಆಮೇಲೆ ಸೆಲ್ಫ್ ಡಿಫೆನ್ಸ್ ಕಲಿಸೋಣ. ಏನಾದ್ರೆ ನಿಮ್ಮ ಮೇಲೆ ಅನಾಹುತ ಆಯ್ತು ಅಂದ್ರೆ ತನ್ನ ರಕ್ಷಿಸಿಕೊಳ್ಳುವಂಗ ಎಲ್ಲಿ ಟ್ರೈನಿಂಗ್ ಕೊಟ್ಟಿವ್ರಿ? ನಾವೆಲ್ಲಿ ಟ್ರೈನಿಂಗ್ ತಗೊಂಡಿವ್ರಿ? ಅದಕ್ಕೆ ದಯವಿಟ್ಟು ನಿಮ್ಮ ಮುಂದೆ ಬರುವ ಪೀಳಿಗೆ ಅವ್ರಿಗೆ ಏನ್ ಮಾಡ್ರಿ, ನೀವು ಸೆಲ್ಫ್ ಡಿಫೆನ್ಸ್ ಕಲಿಸಿದ್ರಿ ಅಂದ್ರೆ ಹೆಣ್ಮಕ್ಳು ಎಲ್ಲಾದ್ರೂ ಮುಕ್ತವಾಗಿ ಅಡ್ಡಾಡ್ತಾರೆ. ನಾವು ಧೈರ್ಯವಾಗಿ ಕಳಿಸ್ತೀವಿ. ಈಗಾದ್ರೂ ಹೆಣ್ಮಕ್ಳು ಒಬ್ಬರನ್ನ ಕಳ್ಸಂಗಿಲ್ಲ. ಯಾರೊಬ್ಬರು ನೋಡು ಹೋಗ, ಅಲ್ಲಿ ತನ ಬಿಟ್ಟು ಪಾಪ, ಅಲ್ಲಿ ತನ ತಗೊಂಡ್ ಪಾಪ, ಯಾಕೆ ಆಕಿನ ಸಶಕ್ತರನ್ನಾಗಿ ಮಾಡಿಬಿಟ್ರೆ ಮುಗೀತಲ್ಲ. ಅದಕ್ಕೆ ಎಲ್ಲರೂ ಕಂಪಲ್ಸರಿ ನಿಮ್ಮ ಮಕ್ಕಳನ್ನ ಸಶಕ್ತರನ್ನ ಮಾಡ್ಬೇಕಂದ್ರೆ ಸೆಲ್ಫ್ ಡಿಫೆನ್ಸ್ ಕಲಿಸ್ತು. ತನ್ನ ಮೇಲೆ ಏನೇ ಆದ್ರೂ ಮುಕ್ತವಾಗಿ ಮಾತಾಡೋದನ್ನ ಕಲಿಸ್ತು. ಆಮೇಲೆ ನನಗೆ ಏನಾದ್ರೆ ಆತಂದ್ರ ಕಾನೂನು ನಮಗೆ ಎಷ್ಟು ಸಹಾಯ ಮಾಡ್ತದೆ
ನಮ್ಮ ದೌರ್ಜನ್ಯಗಳಿಗೆ ನಾವು ಧ್ವನಿ ಎತ್ತಬೇಕಂದ್ರೆ ಕಾನೂನು ನಮಗೆ ಎಷ್ಟು ಸಹಾಯ ಮಾಡ್ತದೋ ನಮಗೆ ಗೊತ್ತಿಲ್ಲ ತನ ನಾವೇ ಮಕ್ಕಳಿಗೆ ಹೇಳ್ತೀವಿ. ಅದಕ್ಕೆ ಮಕ್ಕಳಿಗೆ ಕಾನೂನು ಮೂಲಕ ಜಾಗೃತಿಯನ್ನ ಮೂಡಿಸೋಣ. ಎಲ್ಲೆಲ್ಲ ನಮ್ಮ ಸಂವಿಧಾನದಲ್ಲಿ ಎಷ್ಟು ಮಕ್ಕಳ ಹಕ್ಕುಗಳಿದಾವೋ, ಎಷ್ಟು ಹೆಣ್ಣು ಮಕ್ಕಳ ದೌರ್ಜನ್ಯಕ್ಕೆ ವಿರುದ್ಧವಾಗಿ ನಾವು ಕೇಸನ್ನ ಗೆಲ್ಲಬಹುದು ಅನ್ನೋದನ್ನ ಮಕ್ಕಳಿಗೆ ಮನದಟ್ಟಿ ಮಾಡಿಕೊಡೋಣ. ಮಕ್ಕಳಿಗೆ ಒಂದಿಷ್ಟು ಮೌಲ್ಯಗಳನ್ನು ಕಲಿಸೋಣ. ಮಹಿಳಾ ದಿನಾಚರಣೆ ಅಂದ್ರೆ ಬರೀ ಹೆಣ್ಮಕ್ಳಿಗಷ್ಟ ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ ಕಲಿಸಿ ಅವ್ರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಿ ಒಂದು ಮದುವೆ ಮಾಡಿ ಕೊಟ್ಟು ಬಿಟ್ರೆ ಮುಗಿತ ಅಲ್ಲ. ಎಷ್ಟು ಹೆಣ್ಮಕ್ಳನ್ನ ಸೂಕ್ಷ್ಮವಾಗಿ ಬೆಳೆಸ್ತೀವೋ ಅಷ್ಟೇ ಗಂಡು ಹುಡುಗರು ಸೂಕ್ಷ್ಮವಾಗಿ ಬೆಳೆಸು. ನಾಳೆ ನಿನ್ನ ಹೆಂಡತಿಯನ್ನ, ನಿನ್ನ ಮಕ್ಕಳನ್ನ, ನಿನ್ನ ತಾಯಿಯನ್ನ ಎಷ್ಟು ಮುದ್ದಾಗಿ, ಎಷ್ಟು ಪ್ರೀತಿಯಿಂದ, ಎಷ್ಟು ಸೂಕ್ಷ್ಮವಾಗಿ ನೀನ್ ಸಾಕಬೇಕು ಅನ್ನೋದು ತಿಳುವಳಿಕೆಯನ್ನ ಕೊಡು. ಹೆಣ್ಮಕ್ಳು ಮೈ ನೇರಿದ್ದಾರೆ, ಅವ್ರಿಗೆಲ್ಲ ಗೊತ್ತಾಗ್ತೈತಿ, ಎಲ್ಲ ಹೇಳ್ತೀವಿ. ಗಂಡು ಹುಡುಗರು ನಾವು ಲಕ್ಷ್ಯ ಕೊಡಂಗಿಲ್ಲ. ಗಂಡು ಹುಡುಗರು ಮೈ ನೇರಿತಾರ, ಅದ್ರ ಕಡೆ ನಾವು ಲಕ್ಷ್ಯ ಇಲ್ಲ. ಈ ಎಲ್ಲ ಪ್ರಕರಣಗಳ ಹಿಂದೆ ಇದೆ. ಯಾಕಂದ್ರೆ ಮುಕ್ತವಾಗಿ ಗಂಡು ಹುಡುಗರು ನಾವು ಯಾವ ಶಿಕ್ಷಣನೂ ಕೊಡ್ತಿಲ್ಲ. ಹೆಣ್ಣಿನ ಜೊತೆ ಹೆಂಗ್ ವ್ಯವಹಾರ ಮಾಡ್ಬೇಕನ್ನೋದು ತೋರಿಸಿಲ್ಲ. ಹೆಣ್ಣಿನ ಅಂಗಾಂಗಗಳನ್ನ ಯಾವ ದೃಷ್ಟಿಯಿಂದ ನೋಡ್ಬೇಕಂತ ತೋರಿಸಿಲ್ಲ, ಹೇಳಿಕೊಟ್ಟಿಲ್ಲ. ನಾವು ಬರುವ ಹೆಂಡತಿಯನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋಬೇಕು, ಅವಳನ್ನ ದೈಹಿಕವಾಗಿ ಎಷ್ಟು ಪ್ರೀತಿಯಿಂದ ನೀನು ಪ್ರೀತಿಸ್ಬೇಕು ಅನ್ನೋದನ್ನ ಸರಿಯಾಗಿ ಹೇಳಿಕೊಟ್ಟಿಲ್ಲ. ಹಿಂಗಾಗಿ 4 ಗೋಡೆಗಳ ಮಧ್ಯೆ ಎಷ್ಟೋ ದೌರ್ಜನ್ಯಗಳು, ಸಮಾಜದಲ್ಲಿ ಎಷ್ಟೋ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಇಂತಹ ದೌರ್ಜನ್ಯಗಳಿಗೆ ನಾವೆಲ್ಲ ನಮ್ಮ ಸಂಘಟನೆ ಒಂದು ಧ್ವನಿಯಾಗಿ ನಮ್ಮ ಆರ್ಥಿಕ ಸ್ವಾವಲಂಬನೆ, ನಮ್ಮ ಅಸ್ತಿತ್ವ, ಆಮೇಲೆ ನಮ್ಮ ಮುಂದಿನ ಪೀಳಿಗೆಯ ಬೆಳವಣಿಗೆ ಎಲ್ಲ ನಮ್ಮ ಕೈಯಲ್ಲೇ. ಹೀಗಾಗಿ ಇವತ್ತು ನಾವು ಇಲ್ಲಿಂದ ಹೋಗೋ ಬಂದಾಗ ಒಂದಿಷ್ಟು ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಸಂಕಲ್ಪವನ್ನು ತಗೊಂಡು ಹೋಗೋಣ. ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಬೀಜಗಳನ್ನಾಗಿ ಬಿತ್ತೋಣ. ಅವ್ರನ್ನ ನಾವು ಒಳ್ಳೆಯ ಬೀಜಗಳನ್ನಾಗಿ ಮಾಡಿದ್ರೆ ನಾಳೆ ಒಳ್ಳೆಯ ಉತ್ತಮ ರಾಷ್ಟ್ರ ನಿರ್ಮಾಣ ಆಗ್ತದೆ. ಅದಕ್ಕೆ ಇವತ್ತು ನನಗೆ ಮಹಿಳಾ ದಿನಾಚರಣೆಯ ದಿನ ಕರೆಸಿ 4 ಅನಿಸಿಕೆಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ನಂಗೆ ಅವಕಾಶ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಒಂದ್ಸರಿ ಹ್ಯಾಪಿ ವುಮೆನ್ಸ್ ಡೇ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.